I'm Natasha. Today, all of you are gathered here for a momentous occasion, celebrating our founder chairman, Suresh T. Shah. ಯಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ಮಂಗಲಾನಂಚ ಸವ್ವೇಸಂ ಪಡವಂ ಹವೈ ಮಂಗಲಂ. ಸ್ವಪ್ನ, ಇದು ನಿಮ್ಮ ಪ್ರೀತಿಯ ಪುಸ್ತಕ ಭಂಡಾರ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪುಸ್ತಕ ತಾಣ. ಇದಕ್ಕೆ ಕೀರ್ತಿ ತಂದುಕೊಟ್ಟ ಕನ್ನಡ ನಾಡಿನ ಜನತೆಗೆ ನಾವು ಋಣಿಯಾಗಿದ್ದೀವಿ. ನಮ್ಮೆಲ್ಲ ಕನ್ನಡ ಸಾರಸ್ವತ ಲೋಕದ ದಿಗ್ಗಜರನ್ನ, ಹಿರಿಯರನ್ನ, ಅವರನ್ನ ಸ್ವಾಗತಿಸುವುದು ನಮ್ಮ ಪ್ರೀತಿಯ ಅಥವಾ ಗೌರವದ ಹೆಮ್ಮೆಯ ಕರ್ತವ್ಯ. ಅವರ ಜೀವನದ ಕಥೆಗಳನ್ನು, ಜೀವನದ ಸತ್ಯಗಳನ್ನು, ಜೀವನದ ಅನುಭವಗಳನ್ನು ನಮ್ಮ ಜೀವನದ ಪಾಠವಾಗಿ ಬಳಸ್ಕೊಳ್ಳೋಣಂತೆ. As we gather here today, we celebrate not just the life, but the enduring legacy of an extraordinary individual, my grandfather, my Dada. Today, he is celebrated not just as a visionary in Karnataka, but as a man with incredibly generous heart and an undying noble spirit. ತ್ರಿವಿಕ್ರಮ ಅಂತ ಅನ್ನೋದಕ್ಕೆ ಒಂದು ಕ್ರಮಬದ್ಧವಾದಂಥ ರೀತಿಯಲ್ಲಿ ನಡೆದವರು. ಅವರು ಪ್ರತಿ ಒಂದೊಂದು ಹಣಕ್ಕೂ ಅವರು ಕೂಡಿಟ್ಟು ಆ ಇಡೀ ಸಂಸ್ಥೆಯನ್ನು ಈ ಹಂತಕ್ಕೆ ಬೆಳೆಯೋದಿಸೋದಕ್ಕೆ ಮುಖ್ಯ ಕಾರಣ ಅದು. Today we have congregated here to celebrate the life of Suresh Bhai. I think we should celebrate his journey in the life. ಹೊರಗಡೆಯಿಂದ ಬಂದರು ಸುರೇಶ್ ಅವರು, ಆದರೆ ಹೊರಗಡೆಯವರಾಗೆ ಇದ್ದು ಹೋಗಲಿಲ್ಲ. ಹೊರಗಡೆಯಿಂದ ಬಂದು ಕನ್ನಡವನ್ನು ಒಪ್ಕೊಂಡ್ರು, ಕರ್ನಾಟಕವನ್ನು ಒಪ್ಕೊಂಡ್ರು. ಕರ್ನಾಟಕ ಮತ್ತು ಕನ್ನಡ ಅವ್ರನ್ನ ಒಪ್ಕೊಳ್ತು. ಇದು ಒಬ್ಬ ವ್ಯಕ್ತಿ ಹೇಗೆ ಬಾಳಬೇಕು ನೆಲೆಸದಲ್ಲಿ ಎಲ್ಲರಿಗೂ ತಮ್ಮ ಪ್ರೀತಿಯ ಅಮೃತ ಸಿಂಚನವನ್ನು ಮಾಡಿದಂತಹ ಗ್ರಂಥ ಪುರುಷ ಸುರೇಶ್ ಅವರು. I also thank Shri Bhanumati Shah, who came into his life and turned out to be his biggest strength through the years. You know, it's just such a privilege to know this beautiful family, so closely knit.